ಬಟ್ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ವೈರಲ್ ಆಗ್ತಾ ಇದೆ ಸರ್ ಅದು. ಅಂದರೆ ಅದು ಹೆಂಗಾಗಿದೆ ಅಂದರೆ ಲಾಂಗ್ ಶಾಟು ನೀವೆಲ್ಲ ಸದಸ್ಯರೆಲ್ಲರೂ ಇದ್ದೀರಾ, ಯಾರು ಏನಂದ್ರು ಅಂತ ಗೊತ್ತಾಗ್ತಿಲ್ಲ, ಬಟ್ ಒಂದಷ್ಟು ವೈರಲ್ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಅವರು ಈ ಥರ ಮಾತಾಡಿದ್ರು ಅಂತ. ನನಗೆ ಗೊತ್ತಿಲ್ಲ. ಈಗ ಅವರವರ ಭಾವಕ್ಕೆ ಅವರವರು ಯಾವ್ಯಾವ ಶಬ್ದಗಳನ್ನು ಗ್ರಹಿಸ್ತಾರೋ ಗೊತ್ತಿಲ್ಲ ನನಗೆ. ನಾನು ಅದಕ್ಕೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ಫ್ರೀಡಮ್ ಇದೆ ಸೋಷಿಯಲ್ ಮೀಡಿಯಾಕ್ಕೆ, ಅಪರಿಮಿತವಾಗಿರುವಂಥ ಫ್ರೀಡಮ್ ಇದೆ. ನಿಮಗೆ ಸಭಾಧ್ಯಕ್ಷರು ಅವ್ರ ಹತ್ರ ಇರುವ ಮೈಕ್ರೋಫೋನು, ಅವ್ರ ಹತ್ರ ಇರುವ CCTV, ಅವ್ರ ಹತ್ರ ಇರುವಂಥ ಕ್ಯಾಮ್ರಾಗಳು, ಅವರ ಸ್ಟೆನೋಗಳು ಬರ್ಕೊಂಡಿದ್ದು, ಅದರ ಆಧಾರದಲ್ಲಿ ತೀರ್ಪು ಕೊಡ್ತಾರೆ ಅವರು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಒಪ್ಕೊಂಡಿದ್ದಾರೆ, ಕೊಲೆಗಡುಕ ಅನ್ನೋ ಪದವನ್ನು ಬಳಸಿದ್ದು ನಾನು ನಿಜ ಅಂತ ಅವ್ರು ಒಪ್ಕೊಂಡಿದ್ದಾರೆ. ನಾನು ಅವರು ಏನು ಹೇಳಿದರು ಅನ್ನೋದು ನಂಗೆ ಕೇಳಿಲ್ಲ. ಹಾಗಾಗಿ ಅವ್ರು ಬಳಸಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಕೇಳಿದರೆ ಕೊಲೆಗಡಕ ಅಂತ ಬಳಸೋದು, ನಾನು ಕೊಲೆಗಾರನ? ನಾನು ಯಾರನ್ನು ಕೊಲೆ ಮಾಡಿದ್ದೀನಿ? ನೋಡಿ ನನಗೇನಂದರೆ, ಆಕ್ಸಿಡೆಂಟ್ ಮೇಲೆ ನನ್ನ ಡ್ರೈವರ್ ಮೇಲೆ ಕೇಸ್ ಆಗಿದೆ. CCTV ಫುಟೇಜ್ನಲ್ಲಿ 18ಕ್ಕೂ ಹೆಚ್ಚು CCTV ನೋಡಿ ಡ್ರೈವಿಂಗ್ ಮಾಡ್ತಿದ್ದವನು ಡ್ರೈವರು ಅಂತ ತನಿಖೆ ಮಾಡಿದಂಥ ಇನ್ವೆಸ್ಟಿಗೇಷನ್ ಆಫೀಸರ್ ದೃಢಪಡಿಸ್ಕೊಂಡಿದ್ದಾರೆ. ಒಂದು, ನನಗೆ ಡ್ರೈವಿಂಗ್ ಬರುತ್ತೆ, ಆದರೆ ಡ್ರೈವಿಂಗ್ ಮಾಡ್ತಾನೆ. ನಮಗಿರೋ ಕಾರ್ಯದ ಒತ್ತಡದಲ್ಲಿ ಫೋನ್ ಮಾತಾಡೋಕ್ಕೆ ಪುರ್ಸತ್ತಿರಲ್ಲ, ಇನ್ನು ಡ್ರೈವಿಂಗ್ ಎಲ್ಲಿ ಮಾಡೋದು? ನಿದ್ದೆ ಮಾಡ್ತೀವಿ ಗಾಡೀಲಿ ಬಂದ ತಕ್ಷಣ, ಕೂತ ತಕ್ಷಣವೇ. ಇಷ್ಟಲ್ದಲ್ಲೇ ಕುಡುಕ ಅಂತ ಹೇಳ್ತಾರೆ. ನಾನು ಕುಡಿತೀನೋ ಇಲ್ವೋ ಅಂತ ಚಿಕ್ಕಮಗಳೂರು ಜನರಿಗೆ ಗೊತ್ತು. ಮತ್ತು ಕುಡುಕನ ಆರೋಗ್ಯದ ದೇಹಸ್ಥಿತಿ ಹೇಗಿರುತ್ತೆ, ಕುಡಿಲಾರ್ದವನು ಹೇಗಿರ್ತಾನೆ, ಕುಡುಕ 11 ಗಂಟೆ 10 ಗಂಟೆನಲ್ಲಿ ಜನರ ಫೋನ್ನ ರಿಸೀವ್ ಮಾಡ್ತಾನೆ, ಅದೂ ಗೊತ್ತಿರುತ್ತೆ ಜನರಿಗೆ. ಕುಡುಕ 5 ಗಂಟೆಗೆ ಹೇಳೋ ಅಭ್ಯಾಸ ಇದೆಯಾ? ನನಗೆ 5 ಗಂಟೆಗೆ ಹೇಳೋ ಅಭ್ಯಾಸ ಇದೆ. 5 ಗಂಟೆಗೆ ಎದ್ದು ಯೋಗ ಮಾಡ್ತೀನಿ ನಾನು. 11:15 ಕಡಿಮೆ ನಾನು ಮಲಗಲ್ಲ. ಪುಸ್ತಕ ಎಲ್ಲ ಓದಿ ಒಂದೆರಡು ನಿಮಿಷ ಧ್ಯಾನ ಮಾಡಿ ಮಲಗ್ತೀನಿ. ಆದರೂ ನನ್ನ ಮೇಲೆ ಕುಡುಕ ಅಂತಾರೆ, ಇಲ್ಲದೇ ಇದ್ದರೂ ಕೊಲೆಗಡಕ ಅಂತಾರೆ. ಈಗ ಅವ್ರು ಒಪ್ಕೊಂಡ್ರು ಪದ ಬಳಕೆ ಮಾಡಿದ ನಿಜ, ಅವ್ರು ಪದ ಬಳಕೆ ಮಾಡಿದ ನಿಜ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳೋದಿಲ್ಲ. ನಿಮ್ಮ ವರ್ಷನ್ ಏನು ಸರ್, ನೀವು ಆ ಪದ ಬಳಕೆ ಮಾಡಿದ್ದೀರಾ ಇಲ್ವಾ? ನಾನು ಹೇಳೋದನ್ನು ನಾನು ಅದನ್ನೇನು ಹೇಳೋಕ್ಕೆ ಹೋಗೋದಿಲ್ಲ. ನಾನು ಯಾವ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ್ರೋ ನಂಗೆ ಗೊತ್ತಿಲ್ಲ, ಮಾತಾಡಿದ್ರೋ ನಂಗೆ ಗೊತ್ತಿಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಹೇಳೋಕ್ಕೆ ಹೋಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಒಪ್ಕೊಂಡಿರೋ ಕಾರಣಕ್ಕೆ ಸಭಾಪತಿಗಳೇನು ನಿರ್ಣಯ ತೊಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ವರ್ಷನ್ ಏನು ಸರ್, ನೀವು ಮಾತಾಡಿಲ್ಲ, ನೋಡಿ ನಾನು ಹೇಳಿದ್ನಲ್ಲ, ನಾನು ಏನು ಮಾತಾಡಿದ್ದೀನೋ ಅದು ಪಬ್ಲಿಕ್ ಡೊಮೈನಲ್ಲಿದೆ, ಅದು ಸಭಾಪತಿಗಳು ಕೊಟ್ಟಿರೋ ರೂಲಿಂಗ್ನಲ್ಲಿದೆ. ಅದಾದಮೇಲೆ ಪ್ರೆಸ್ ಮೀಟ್ ಕರೀತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಣ್ಣೀರಿಡ್ತಾರೆ. ಸಮಸ್ತ ಮಹಿಳೆಯರ ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿದ್ದೀನಿ, ನನಗೆ ಈ ಥರ ಅಂದ್ಬಿಟ್ರು, ಈ ಥರ ನನಗೆ ಪದ ಬಳಕೆ ಮಾಡಿದ್ರು ಅಂತ ಕಣ್ಣೀರಿಡ್ತಾರೆ. ನೀವು ಬೇಕಿದ್ರೆ ವಿಜುವಲ್ಸ್ ನೋಡಿ. ನಾನು ಸದನ ಅಡ್ಜರ್ನ್ ಆದ ತಕ್ಷಣ ಅಂಬೇಡ್ಕರ್ ವಿಷಯದ ಬಗ್ಗೆ ಮಾಧ್ಯಮಕ್ಕೆ ಬ್ರೀಫ್ ಮಾಡೋದಕ್ಕೆ ಏಕಾಂಗಿಯಾಗಿ ಪಶ್ಚಿಮ ದ್ವಾರಕ್ಕೆ ಬಂದು ಮಾಧ್ಯಮಕ್ಕೆ ಬ್ರೀಫ್ ಮಾಡಿದೆ. ಸುವರ್ಣಸೌಧದ ಪಶ್ಚಿಮ ದ್ವಾರಕ್ಕೆ ಬಂದು ಮಾಧ್ಯಮಕ್ಕೆ ಬ್ರೀಫ್ ಮಾಡಿದೆ. ಇವರು 15 ನಿಮಿಷದ ನಂತರ ಈ ಎಲ್ಲ ಶುರು ಮಾಡಿಕೊಂಡ್ರು. ಯಾಕೆಂದ್ರೆ ಅವರು ಒಬ್ಬರೇ ಅಲ್ಲಿ ಕೂತಿರೋದು ಕೂಡ ವಿಜುವಲ್ಸಲ್ಲಿ ಕಾಣುತ್ತೆ. ನಾನಿಲ್ಲ ಅವಾಗ. ಓಕೆ, ನಾನಿಲ್ಲ, ವಿಜುವಲ್ಸಲ್ಲಿ ಕಾಣುತ್ತದು. ಯಾವುದು ವಿಜುವಲ್ಸಲ್ಲಿ ರೆಕಾರ್ಡ್ ಮಾಡಿರೋ ವಿಜುವಲ್ಸಲ್ಲಿ ಕಾಣುತ್ತೆ. ಆಮೇಲೆ ಅವರು ಬೇರೆ ಬೇರೆ ಹತ್ರ ಹೋಗಿ ಮಾತಾಡೋದು ಇತ್ಯಾದಿ ಎಲ್ಲ ಕಾಣುತ್ತೆ. ಯಾವ ಮಾತನ್ನು ಹೇಗೆ ಗ್ರಹಿಸಿದ್ರೋ ನಂಗೆ ಗೊತ್ತಿಲ್ಲ. ಮತ್ತು ನಾನು ಅವ್ರ ಎದುರುಗಡೆ ಸಿಕ್ಕಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡಿದ್ದೀನಿ. ಆಮೇಲೆ ಅವರು ಕೊಲೆಗಾರ ಅಂತ ಅಂದಿದ್ದಾರೆ ಅನ್ನೋದು ಕೂಡ ಅವ್ರ ಬಾಯಿಂದಲೇ ನನಗೆ ಕೇಳಿದ್ದು. ಯಾಕೆಂದ್ರೆ ಗುಂಪಿನ ನಡುವೆ ನಾವು ನಮ್ಮ ಗಮನ ಅಂಬೇಡ್ಕರ್ರಿಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯದ ಕುರಿತಾಗಿ ಹೇಳೋದ್ರೊಳಗೆ ಇತ್ತು ನಮ್ಮ ಗಮನ. ನೀವು ಹಿಂಗೆ ಅನ್ಯಾಯ ಮಾಡಿದ್ರಿ, ನೀವು ಅವ್ರನ್ನ ಸೋಲಿಸಿದ್ರಿ, ನೀವು ಅವರ ಸತ್ತಾಗಲೂ ಅಪಮಾನ ಮಾಡಿದ್ರಿ, ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ಅನ್ನೋ ವಿಷಯಗಳ ಕಡೆಗೆ ನನ್ನ ಗಮನ ಇತ್ತು.